ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇಳಿ ವಯಸ್ಸಿನ ನಮ್ಮ ಪೋಷಕರ ಆರೋಗ್ಯದ ರಕ್ಷಣೆಗಾಗಿ ಇರುವಂತಹ ಆರೋಗ್ಯ ವಿಮೆಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಹಿರಿಯ ನಾಗರಿಕರಾಗಿರುವ ತಮ್ಮ ಪೋಷಕರಿಗಾಗಿ ಒಂದು ಒಳ್ಳೆಯ ವಿಮಾ ಪಾಲಿಸಿಯನ್ನು ಹುಡುಕಿ ರಾಹುಲ್ ಅವರು ಸುಸ್ತಾಗಿ ಹೋಗಿದ್ದರು. ಕೆಲವು ವಿಮಾ ಕಂಪನಿಗಳು ಮೊದಲಿನಿಂದಾನೇ ಇರುವಂತಹ ಕಾಯಿಲೆಗಳಿಗೆ 30 ದಿನಗಳ ನಂತರ ಕವರೇಜನ್ನು ನೀಡ್ತಾ ಇದ್ದರೆ, ಕೆಲ ಕಂಪನಿಗಳು 3 ವರ್ಷಗಳ ಕಾಯುವಿಕೆಯ ಅವಧಿಯನ್ನು ಕೇಳ್ತಿದ್ವು. ತಮ್ಮ ಪೋಷಕರಿಗೆ ಒಂದು ಒಳ್ಳೆಯ ವಿಮಾ ಯೋಜನೆಯನ್ನು ಹೇಗೆ ಆರಿಸಿಕೊಳ್ಳೋದು ಅನ್ನೋದು ಅವರ ಚಿಂತೆಯಾಗಿತ್ತು. ಇಂತಹ ಚಿಂತೆಯಲ್ಲಿದ್ದರು ರಾಹುಲ್. ವಯಸ್ಸಾಗಿರುವ ತಮ್ಮ ಪೋಷಕರಿಗೆ ಒಳ್ಳೆಯದೊಂದು ವಿಮಾ ಪಾಲಿಸಿಯ ರಕ್ಷಣೆಯನ್ನು ನೀಡೋದಕ್ಕೆ ರಾಹುಲ್ ಅದರಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಜನರಿಗೆ ವಯಸ್ಸಾಗ್ತಾ ಹೋದಂತೆ ರಕ್ತದ ಒತ್ತಡ ಹಾಗೂ ಮಧುಮೇಹಗಳಂತಹ ಸ್ಥಿತಿಗಳ ಸರ್ವೇ ಸಾಮಾನ್ಯವಾದಂಥ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹೆಚ್ಚಿನ ಸಮಯಗಳಲ್ಲಿ ವಿಮಾ ಕಂಪನಿಗಳು ಮೊದಲಿನಿಂದಾನೇ ಇರುವಂತಹ ಕಾಯಿಲೆಗಳಿಗೆ ತಕ್ಷಣದ ರಕ್ಷಣೆಯನ್ನು ಕೊಡುವುದಿಲ್ಲ. ಅಂತಹ ಸ್ಥಿತಿಗಳಿಗೆ ರಕ್ಷಣೆಯನ್ನು ನೀಡೋದಕ್ಕೆ ಒಂದು ಕಾಯುವಿಕೆಯ ಅವಧಿ ಅಂತ ಇರುತ್ತೆ. ಈ ಅವಧಿ 2 ರಿಂದ 3 ವರ್ಷಗಳವರೆಗೆ ಇರಬಹುದು. ಈ ಅವಧಿ ಮುಗಿದ ನಂತರ ಅಷ್ಟೇ ಮೊದಲಿನಿಂದಾನೇ ಇರತಕ್ಕಂಥ ಕಾಯಿಲೆಗಳಿಗೆ ರಕ್ಷಣೆ ಸಿಗುತ್ತೆ. ಪಾಲಿಸಿಯನ್ನು ಕೊಳ್ಳುವ ಸಮಯಕ್ಕಿಂತ ಮುಂಚಿತವಾಗಿ ಇರತಕ್ಕಂಥ ಗಂಭೀರ ಕಾಯಿಲೆಗಳಿಗೆ ರಕ್ಷಣೆ ನೀಡುವ ಹೊಣೆಗಾರಿಕೆ ಕಂಪನಿಗಳಿಗೆ ಇರೋದಿಲ್ಲ. ಹೀಗಾಗಿ ಹಿರಿಯ ನಾಗರಿಕರಿಗಾಗಿ ಪಾಲಿಸಿಯೊಂದನ್ನು ಕೊಳ್ಳುವಾಗ ಮೊದಲಿನಿಂದಾನೇ ಇರತಕ್ಕಂಥ ಕಾಯಿಲೆಗಳಿಗೆ ಕವರೇಜ್ ಇದೆಯೋ ಇಲ್ವೋ ಎಂಬುದನ್ನು ನೀವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಇನ್ನು ವ್ಯಕ್ತಿಯೊಬ್ಬ ಗಂಭೀರವಾದ ಅನಾರೋಗ್ಯಕ್ಕೆ ಒಳಗಾದರೆ ಅವನಿಗೆ ತಕ್ಷಣದ ಆಸ್ಪತ್ರೆಯ ದಾಖಲಾತಿ ಮತ್ತು ವೈದ್ಯಕೀಯ ನೆರವಿನ ಅವಶ್ಯಕತೆ ಉಂಟಾಗಬಹುದು. ಇದೇ ಕಾರಣದಿಂದಾಗಿಯೇ ಆರೋಗ್ಯ ವಿಮೆ ಯೋಜನೆಯೊಂದನ್ನು ಕೊಳ್ಳುವ ಮೊದಲು ಅದರ ಅಡಿಯಲ್ಲಿ ಬರತಕ್ಕಂಥ ನಗದುರಹಿತ ಆಸ್ಪತ್ರೆಗಳ ಜಾಲವನ್ನು ನೀವೊಮ್ಮೆ ಪರಿಶೀಲನೆ ಮಾಡಬೇಕು. ಆ ಜಾಲದ ಅಡಿಯಲ್ಲಿರ್ತಕ್ಕಂಥ ಹಾಗೂ ನಿಮ್ಮ ವಾಸಸ್ಥಳಕ್ಕೆ ಸಮೀಪದಲ್ಲಿರ್ತಕ್ಕಂಥ ಉತ್ತಮವಾದ ಆಸ್ಪತ್ರೆಯೊಂದನ್ನು ನೀವು ನೋಡ್ಕೋಬೇಕು. ಯೋಜನೆಯ ನಗದುರಹಿತ ಆಸ್ಪತ್ರೆಗಳ ಜಾಲ ದೊಡ್ಡದಾಗಿದ್ದಷ್ಟು ನಿಮಗೆ ಒಳ್ಳೆಯದು. ಅತಿ ಹೆಚ್ಚಿನ ಸಂಖ್ಯೆಯ ಪಾಲಿಸಿಗಳು ಸಹಪಾವತಿ ಅಂದರೆ ಈ ಪೇಮೆಂಟ್ ನಿಯಮದ ಜೊತೆಗೆ ಬರ್ತವೆ. ಇದರ ಅಡಿಯಲ್ಲಿ ಕ್ಲೇಮ್ ಮೊತ್ತದ ಒಂದು ಶೇಕಡಾವಾರು ಮೊತ್ತವನ್ನು ನಿಮ್ಮ ಜೇಬಿನಿಂದ ನೀವು ತೆರಬೇಕಾಗುತ್ತೆ. ವಿಮಾ ಕಂಪನಿಯಿಂದ ಪಾವತಿಸಲಾಗುವ ಕ್ಲೈಮ್ ಮೊತ್ತದ ಗರಿಷ್ಠ ಶೇಕಡಾವಾರು ಪ್ರಮಾಣವನ್ನು ಮೊದಲೇ ಪಾಲಿಸಿಯ ದಾಖಲೆಯ ಪತ್ರದಲ್ಲಿ ನೀಡಲಾಗಿರುತ್ತೆ. ನಿಮ್ಮ ಪಾಲಿಸಿ 20% ಸಹಪಾವತಿ ನಿಯಮವನ್ನು ಹೊಂದಿದೆ ಅಂತ ನಾವೀಗ ಅಂದ್ಕೊಳ್ಳೋಣ. ಹಾಗೆಯೇ ನಿಮ್ಮ ಆಸ್ಪತ್ರೆಯ ಬಿಲ್ 1 ಲಕ್ಷ ಬಂದಿದೆ ಅಂತ ಕೂಡ ಅಂದ್ಕೊಳ್ಳೋಣ. ಈ ಪ್ರಕರಣದಲ್ಲಿ 20,000ವನ್ನು ನೀವು ನಿಮ್ಮ ಜೇಬಿನಿಂದ ತೆರಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ನೀವು ಯಾವಾಗಲೂ ಕೂಡ ಸಹಪಾವತಿಯ ನಿಯಮ ಇರದಂತಹ ಒಂದು ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಹಿರಿಯ ವಯಸ್ಸಿನ ವ್ಯಕ್ತಿಗಳು ಪದೇ ಹೆಚ್ಚಿನ ಮೊತ್ತದ ಕ್ಲೇಮ್ಗಳನ್ನು ಮಾಡುವ ಸಾಧ್ಯತೆ ಇರೋದರಿಂದ ವಿಮಾ ಕಂಪನಿಗಳು ಹೆಚ್ಚಿನ ವೇಳೆ ಅವರಿಗೆ ರಕ್ಷಣೆಯನ್ನು ನೀಡೋದ್ರಿಂದ ದೂರನೇ ಉಳಿತವೆ. ಹಾಗೂ ವಿಮಾ ರಕ್ಷಣೆ ಒದಗಿಸುವ ಕಂಪನಿಗಳ ಅನೇಕ ನಿಬಂಧನೆಗಳನ್ನು ಹೇರ್ತವೆ. ಅಂತಹ ಒಂದು ನಿಬಂಧನೆ ಅಂದರೆ ಕಳೆಯಬಲ್ಲ ಮೊತ್ತದ್ದು. ಇದರ ಅರ್ಥ ಏನಪ್ಪ ಅಂದರೆ ಚಿಕಿತ್ಸೆಯ ಒಂದು ನಿಗದಿತ ಮಟ್ಟದವರೆಗಿನ ಚಿಕಿತ್ಸೆಯ ವೆಚ್ಚವನ್ನು ನೀವೇ ಭರಿಸಬೇಕು. ಒಮ್ಮೆ ನಿಮ್ಮ ಚಿಕಿತ್ಸೆಯ ವೆಚ್ಚ ಈ ನಿಗದಿತ ಮಟ್ಟವನ್ನು ದಾಟಿದ ನಂತರ ನೀವು ವಿಮಾ ಕಂಪನಿಯು ನಿಮ್ಮ ಚಿಕಿತ್ಸೆಯ ವೆಚ್ಚವನ್ನು ಭರಿಸೋದಕ್ಕೆ ಆರಂಭ ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಪಾಲಿಸಿಯಲ್ಲಿ ಕಳೆಯಬಲ್ಲ ಮೊತ್ತ 10,000 ರೂಪಾಯಿ ಆಗಿದ್ದು ಆಸ್ಪತ್ರೆಯ ಬಿಲ್ 50,000 ಆಗಿದೆ ಅಂತ ಇಟ್ಕೊಳ್ಳೋಣ. ಆಗ ವಿಮಾ ಕಂಪನಿ ಕೇವಲ 40,000 ಮಾತ್ರ ನೀಡುತ್ತೆ. ಕಳೆಯಬಲ್ಲ ಮೊತ್ತದಷ್ಟು ಹಣ ವೆಚ್ಚ ಆಗುವವರೆಗೂ ಅದು ಹಣ ಪಾವತಿಯನ್ನು ಮಾಡುವುದಿಲ್ಲ. ಇನ್ನು ವಿಮಾ ಕಂಪನಿಗಳು ಉಪಮಿತಿಗಳ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಮಾತನಾಡುವುದಿಲ್ಲ. ಈ ನಿಯಮದ ಅಡಿಯಲ್ಲಿ ವಿಮಾ ಕಂಪನಿಯ ಕೆಲವು ವೈದ್ಯಕೀಯ ಚಿಕಿತ್ಸಾ ಕಾರ್ಯವಿಧಾನಗಳಿಗೆ ಅದು ನೀಡುವ ಗರಿಷ್ಠ ಮೊತ್ತವನ್ನು ನಿರ್ಧರಿಸುತ್ತೆ. ಈ ಮೊತ್ತ ಕೊಠಡಿಯ ಬಾಡಿಗೆ, ವೈದ್ಯಕೀಯ ಸಲಹಾ ಶುಲ್ಕಗಳು ಅಥವಾ ಮೊದಲೇ ನಿರ್ಧರಿಸಲಾದ ಶಸ್ತ್ರಚಿಕಿತ್ಸೆಗಳ ಶುಲ್ಕಗಳನ್ನು ಕೂಡ ಒಳಗೊಂಡಿರುತ್ತೆ. ಉದಾಹರಣೆಗೆ ವಿಮಾ ಕಂಪನಿಯು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ 30,000ದ ಉಪಮಿತಿಯನ್ನು ನಿಗದಿಪಡಿಸಿದ್ದು ಆಸ್ಪತ್ರೆಯ ಬಿಲ್ನ ಮೊತ್ತ 50,000 ಆಗಿದೆ ಅಂದ್ಕೊಳ್ಳೋಣ. ಆಗ ನೀವು 20,000ವನ್ನು ನಿಮ್ಮ ಜೇಬಿನಿಂದ ಪಾವತಿ ಮಾಡಬೇಕಾಗುತ್ತೆ. ಇನ್ನು ವೃದ್ಧಾಪ್ಯದಲ್ಲಿ ಕಾಯಿಲೆಗಳು ಹೆಚ್ಚು ಮಾರಣಾಂತಿಕವಾಗಬಹುದು ಹಾಗೂ ವ್ಯಕ್ತಿಯನ್ನು ಪದೇ ಆಸ್ಪತ್ರೆ ಸೇರುವಂತೆ ಮಾಡಬಹುದು. ವಿಮಾ ಕಂಪನಿಗಳು ತಾವು ಭರಿಸಬೇಕಾಗುವ ಕ್ಲೈಮ್ಗಳ ಹೊಣೆಗಾರಿಕೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅನೇಕ ನಿಬಂಧನೆಗಳನ್ನು ಹಾಕ್ತವೆ. ಆದ್ದರಿಂದ ಯಾವಾಗಲೂ ಕೂಡ ಸಹಪಾವತಿ, ಕಳೆಯಬಲ್ಲ ಮೊತ್ತ ಮತ್ತು ಉಪಮಿತಿಗಳಂತಹ ಕನಿಷ್ಠ ನಿಯಮಗಳನ್ನು ಹೊಂದಿರತಕ್ಕಂಥ ಯೋಜನೆಯನ್ನು ನೀವು ಆರಿಸಿಕೊಳ್ಳಿ. ನೀವೇನಾದರೂ ಹಿರಿಯ ವಯಸ್ಸಿನ ಪೋಷಕರನ್ನ ಹೊಂದಿದ್ರೆ ಸಾಕಾಗುವಷ್ಟು ಹಣಕಾಸಿನ ರಕ್ಷಣೆಯನ್ನು ನೀಡುವಂತಹ ಪಾಲಿಸಿಯೊಂದನ್ನು ಕೊಂಡುಕೊಳ್ಳಿ. ನೀವು ಕೊಳ್ಳಲಿರುವ ಪಾಲಿಸಿಯ ಬಗ್ಗೆ ಅಂತಿಮವಾದ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಅದರ ನಿಯಮ ನಿಬಂಧನೆಗಳನ್ನು ಕೂಲಂಕುಷವಾಗಿ ಓದಿಕೊಳ್ಳಿ ಮತ್ತು ಇತರ ಅನೇಕ ಯೋಜನೆಗಳೊಂದಿಗೆ ಹೋಲಿಸಿ ನೋಡಿ. ಹೀಗಂತ ತೆರಿಗೆ ಮತ್ತು ಹೂಡಿಕೆಗಳ ಎಕ್ಸ್ಪರ್ಟ್ ಆಗಿರುವ ಬಲವಂತ್ ಜೈನ್ರವರು ಸಲಹೆ ಕೊಡ್ತಾರೆ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.